ಬಗೆರಿಯುವುದು ಕಣ್ಣುಗಳಿಗಾದ ಚಂಡಮುಂಡನ ರುಂಡವನ್ನು ಭೂಮಿಯಲ್ಲಿ ಚೆಂಡಾಡಿದ ಕರುಣಿಯ ತಪ್ಪನ್ನು ಇಳಿಸುವುದಕ್ಕಾಗಿ ರಥವೊಂದರಲ್ಲಿ ಹೋಗಿಬಿಡಲಾಗಿದೆ. अनुजीश केळನ್ನ ಮಾತ
ಮಾತ ದಾನವರ ವಂಶದಲ್ಲಿ ಅದೆಷ್ಟೋ ಧೀರೋದಾತರು ಆಗಿ ಹೋಗಿದ್ದಾರೆ ಪ್ರಭು. ಆದರೆ ಧನುಜೇಶ ಎನ್ನುವಂತಹ ನಿಘಂಟಿಗೆ ಪಾತ್ರರಾದವರು ಯಾರೂ ಆಗಲಿಲ್ಲ. ಧನುಜೇಶ ಎನ್ನುವಂತಹ ಬಿರುದು ಸಲ್ಲುವುದಿದ್ದರೆ ಅದು ನಿಮಗೆ ಮಾತ್ರ. ಒಂದು ಕಾಲದಲ್ಲಿ ದಾನವರೆಲ್ಲ ಎಲ್ಲೋ ಹೇಗೋ ಬದುಕುತ್ತಿದ್ದರಂತೆ. ಅಂತವರಿಗೊಬ್ಬ ಸಮರ್ಥ ನಾಯಕ ಬೇಕು, ನೇತಾರ ಬೇಕು ಎನ್ನುವಂತ ಆಕಾಂಕ್ಷೆಯಿಂದ ನಿಮ್ಮ ಅವ್ವೆಯಾದಂತಹ ಧನುದೇವಿ ಹಾರೈಸಿ ಹರಕೆ ಹೊತ್ತು ನಿಮ್ಮನ್ನು ಪಡೆದಳು. ಆಕೆಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಈ ಪ್ರಪಂಚದ ಬೆಳಕನ್ನು ಕಂಡಂತಹ ತಾವು ಏರಿದಂತಹ ಎತ್ತರ, ಗಳಿಸಿಕೊಂಡ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮದಾದಂತಹ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇವೆ. ಶುಂಭನೆ ಲೋಕೈಕ ನಾಯಕ ಎನ್ನುವುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನೇ ಹೊಗಳುತ್ತಾ ಇದ್ದಾರೆ. ಅಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ತಾವಿಂದು ಪುಂಡು ಹುಡುಗರಾದಂತಹ ಚಂಡ ಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎನ್ನುವುದನ್ನು ಕಲ್ಪಿಸಿಕೊಂಡು ಭ್ರಮಾಧೀನರಾದಿರ ಪ್ರಭು ಮನಸ್ಸಿನ ಶರಹತಿಗೆ ಸಿಲುಕಿದರೆ ಹೇಳಿ. ಹಾಗೆಂದು ನಿಮ್ಮನ್ನು ಕಾಮುಕ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಅರಿಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸುವುದರ ಮೂಲಕ ಕಾನನದಲ್ಲಿ ಸುದೀರ್ಘ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರಂತೆ ಒಲಿಸಿಕೊಂಡು ಬೇಕಾದಂತಹ ವರವನ್ನು ಪಡೆದ ಪರಮ ಸುಜ್ಞಾನಿ ತಾವು. ನಿಮಗೆ ಇಂದು ಇಂತಹ ಮನಸ್ಥಿತಿ ಯಾಕೆ ಹುಟ್ಟಿಕೊಂಡಿತು ಎನ್ನುವುದೇ ನಮಗರ್ಥವಾಗುವುದಿಲ್ಲ ಪ್ರಭು. ಸಂಧಾನಕ್ಕೆಂದು ನಿಮ್ಮ ಹಾಳಾಗಿ ಹೋದಂತಹ ಸುಗ್ರೀವ ಬರುವಾಗ ದೇವಿಯ ದಾಸನಾಗಿ ಭಕ್ತನಾಗಿ ಬಂದು ಹೇಳಿದ್ದಾದರೂ ಏನು, ಕ್ಷಣ ಕ್ಷಣದಲ್ಲಿಯೂ ನಾನಾ ರೀತಿಯಿಂದ ಕಾಣಿಸಿಕೊಳ್ಳುತ್ತಿರುವಂತಹ ಅವಳನ್ನು ಕೆಣಕುವುದಕ್ಕೆ ಹೋದದ್ದೇ ಹೌದಾದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬಂದೀತು ಎನ್ನುವ ಹಾಗೆ ಸ್ಪಷ್ಟಪಡಿಸಿದರೂ ಕೂಡ ಆತರ ಮಾತನ್ನು ಧಿಕ್ಕರಿಸಿದಂತಹ ತಾವು ಯಾರನ್ನೆಲ್ಲ ಅಲ್ಪನೇ ಧೂಮ್ರಲೋಚನನು ಅಲ್ಪನೇ ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗುಪ್ಪಿಸಲ್ಯಾತಕ್ಕೆ ಧನುಜಾನ್ವಯವನ್ನು ಧನುಜೇಶ ಕೇಳೆನ್ನ ಮಾತ ಮಾತಾಡ ಕಾನನದಲ್ಲಿರುವಂತಹ ತರುಣಿಯನ್ನು ಕರೆತಂದು ಮದುವೆಯಾಗುವಂತಹ ಉದ್ದೇಶದಿಂದ ಎಂತೆಂತ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿದ್ದೀರಿ ತಾವು. ಅಲ್ಪನೇ ಧೂಮ್ರಲೋಚನ ತನ್ನ ಕ್ಷಿಪ್ರವಾದಂತಹ ನೇತ್ರಜ್ವಾಲೆಯಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪ್ರತ್ಯಕ್ಷ ತ್ರೈಯಕ್ಷ ಸಮರಾಂಗಣಕ್ಕೆ ಬಂದು ನಿಂತರೂ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕೊಂದದಲ್ಲುವಂತೆ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹಿದ್ದಾಳೆ ಅಂತಾದ್ರೆ ತಾವು ಕಾಮಿಸುವ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು, ಅಗ್ನಿಯ ಕಿಡಿಯಿದೆ. ಯೋನಿಜರಿಂದ ಮರಣವಿಲ್ಲ ಎನ್ನುವ ಹಾಗೆ ಬ್ರಹ್ಮದೇವರಿಂದ ವರವನ್ನು ಪಡೆದು ಅಖಂಡ ಬ್ರಹ್ಮಚರ್ಯ
ಆಕರ್ಷಿಸಿ ಅವರ ವೃತ್ತವನ್ನು ಕೆಡಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿದು ಚೆಂಡಾಡಿದ್ದಾಳಂತೆ. ವರ ಕೊಟ್ಟಂತ ಬ್ರಹ್ಮನಿಗೂ ನಾನು ತಾಯಿ ಇದ್ದೇನೆ, ಅಯೋನಿಜಳಿದ್ದೇನೆ ಎನ್ನುವುದನ್ನು ಪ್ರಪಂಚವೇ ತಿಳಿಯುವಂತೆ ಮಾಡಿದರು. ವಯೋವೃದ್ಧರು ಜ್ಞಾನವೃದ್ಧರು ಆಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬಿದ್ದರಂತೆ. ಅವಳ ಅನುಗ್ರಹದಿಂದ ಮತ್ತೆ ಬದುಕಿ ಬಂದ. ನಿಗ್ರಹ ಶಕ್ತಿ ಸಂಪನ್ನೆ ಅವಳು ಎನ್ನುವುದನ್ನು ಎಲ್ಲವರೂ ತಿಳಿಯುವಂತೆ ಮಾಡಿದ್ದಾರೆ. ಪ್ರಭು, ಇನ್ನೊಬ್ಬರನ್ನು ನಮಗೆ ಕೊಲ್ಲುವುದಕ್ಕೆ ಬರುತ್ತದೆ ವಿನಃ ಅನುಗ್ರಹಿಸುವುದಕ್ಕೋ ಬದುಕಿಸುವುದಕ್ಕೋ ನಮಗಾಗುತ್ತದೆ ಹೇಳಿ? ಅವಳಿಗಾಗುತ್ತದೆ. ನೀವೇ ಆಲೋಚನೆ ಮಾಡಿ. ಕದಂಬ ಎನ್ನುವಂತ ಘೋರಾರಣ್ಯದ ಪ್ರಕೃತಿಯನ್ನೇ ಬದಲಾಯಿಸಿ ನಂದನ ವನವನ್ನಾಗಿಸಿಕೊಂಡಿದ್ದಾಳೆ. ಕ್ರೂರ ಮೃಗಗಳು ವಿಷ ಜಂತು ಇರುವಂತಹ ಆ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡು ಸ್ವಚ್ಛಂದವಾಗಿ ಸ್ವತಂತ್ರಳಾಗಿ ವಿಹರಿಸ್ತಾಳೆ ಅಂತಾದ್ರೆ ಅವಳು ಹೆಣ್ಣೆ ಎಷ್ಟಾದ್ರೂ ಸಾಮಾನ್ಯವಾದ ತರುಣಿಯವರೇ. ತರುಣಿಯಲ್ಲ ಅವள் ಆದಿಮಾಗಿಯೇ ತರುಣಿ ಅಲ್ಲ. ತರುಣಿ ಅಲ್ಲ ಅವள் ಆದಿಮಾಯೇ ವೈದ್ಯಪರರ ಸೌಗರಿಸುತ್ತ ತ್ರಿದಶರ ಪೊರೆಯೇ ನೆರಿಗೂ ಚರಿಸುವ ದೊರೆಯೇ ಸರ್ವೇಶ್ವರಿಯಲಿ ಮೋಗವಿರಿಪುದು ಸರಿಯೇ ಕೇಳೆನ್ನ ದೊರೆಯೇ ತನುಯೇಯ ಕೇಳೆನ್ನ ಮಾತ ಇಲ್ಲಿಂದ ಹೋದಂತಹ ವೀರಾದಿ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತಹ ಅವಳನ್ನು ಸಾಮಾನ್ಯ ತರುಣಿ ಅಂತ ನಾವು ಭಾವಿಸಿಕೊಂಡದ್ದೇ ಹೌದಾದ್ರೆ ನಮ್ಮ ಮೂಢತನವಾದೀತು ಪ್ರಭು, ಮೂರ್ಖತನವಾದೀತು. ನೀನು ತಿಳಿದುಕೊಂಡ ರೀತಿ ಹಾಗೆ ಹೇಳು. ತರುಣಿಯಲ್ಲವಳು ಮತ್ತೆ ಆದಿ ಮಾಯೆ ಆಗಿದ್ದಾಳೆ. ಆದಿ ಕಾಲದಲ್ಲಿ ಜಲಪ್ರಳಯವಾಗಿರುವಂತಹ ಸಂದರ್ಭದಲ್ಲಿ ಓಂಕಾರ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡು ತ್ರೈಮೂರ್ತಿಗಳನ್ನು ಸೃಷ್ಟಿಸಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತಳಾದಂತಹ ಆದಿ ಪರಾಶಕ್ತಿಯೇ ಅವಳಾಗಿದ್ದಾಳೆ. ಕಳಮಹಿಷನೆನ್ನುವಂತಹ ದಾನವ ಲೋಕ ಕಂಟಕರಾಗಿ ಮೆರೆಯುತ್ತಿರುವಂತಹ ವೇಳೆಯಲ್ಲಿ ಅಷ್ಟಭುಜಯಾಗಿ ಸಿಂಹವಾಹಿನಿಯಾಗಿ ಬಂದು ಕಳರನ್ನೆಲ್ಲ ನಿಗ್ರಹಿಸುವುದರ ಮೂಲಕ ಲೋಕಕ್ಕೆ ಸುಕ್ಷೇಮವನ್ನು ನೀಡಿದಂತಹ ಸರ್ವೇಶ್ವರಿಯೇ ಇಂದು ಮಾಯಾ ಮೋಹಿನಿಯಾಗಿಯೋ ಕೌಶಿಕೆ ಎನ್ನುವಂತಹ ಹೆಸರಿನಿಂದ ಆವರಣದಲ್ಲಿ ಬಂದು ನೆಲೆಸಿದ್ದು ಯಾಕಿರಬಹುದು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಪ್ರಭು. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ತಲೆಮೆರೆಸಿಕೊಂಡು ಹೇಗೋ ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ದಾರಿಯಲ್ಲಿ ನಡೆಯುವುದಕ್ಕೂ ಕೂಡ ಕಷ್ಟವಾಗುತ್ತಾ ಇವೆ. ಶಿಶುಹತ್ಯೆ, ಭ್ರೂಣ ಹತ್ಯೆ, ಸರ್ಪಹತ್ಯೆ, ಗೋಹತ್ಯೆ ಎನ್ನುವಂತಹ ಪಂಚ ಮಹಾಪಾತಗಳು ನಿರ್ವಿಘ್ನವಾಗಿ ನಡೆಯುತ್ತಾ ಇವೆ. ಅದಕ್ಕಾಗಿ ತ್ರಿದಶರನ್ನು ಬರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಿಸುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನು ಇಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿರುವಂತಹ ಪ್ರಣವ ಸ್ವರೂಪಿಣಿಯಾಗಿದ್ದಾಳೆ. ಅವಳನ್ನು ಕೆಣಕುವುದಕ್ಕೋ ಮದುವೆಯಾಗುವಂತ ಆಶೆಯಿಂದ ಪಡೆಯುವುದಕ್ಕೂ ಹೋದದ್ದೇ ಹೌದಾದರೆ ನಮ್ಮ ಈ ರಾಕ್ಷಸ ಕುಲವನ್ನೇ ಕಾಲನ ಆಲಯಕ್ಕೆ ಹತ್ತಬೇಕಾದಿತ್ತು ಪ್ರಭು. ಅವಳ ತಳ್ಳಿ ಬೇಡ ಬಿಟ್ಟು ಕೊನೆಯ ತೀರ್ಮಾನ ಏನು ಹೇಳು? ದೊರೆಯೇ, ನಮಗಿಂತ ದೊಡ್ಡದಾದಂತಹ ವ್ಯಕ್ತಿಯ ಶಕ್ತಿಯ ಒಂದುಂಟು ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಅದನ್ನು ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾಲೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವಿಂದು ಕಾಮಾತುರತೆಯಿಂದ ಹೆಣ್ಣೊಬ್ಬಳಿಗೆ ಬೇಕಾಗಿ ವಂಶವೃಕ್ಷವನ್ನು ಕಡಿದು ಹಾಕುವಂತಹ ಪ್ರಯತ್ನ ಮಾಡಬೇಡಿ
ದೊರೆಯೇ, ಅಷ್ಟಕ್ಕೂ 16 ವರ್ಷದ ತರುಣಿ ಈ ಇಳಿ ವಯಸ್ಸಿನಲ್ಲಿ ನಿಮಗೆ ಅಗತ್ಯ ಉಂಟೆ? ಮಕ್ಕಳಾಗಿದ್ದಾರೆ, ಬರೀ ಮಕ್ಕಳನ್ನು ಹೊಂದಿದರೂ ಕೂಡ ಅವರೆಲ್ಲ ತನ್ನ ಆಯುಷ್ಯವನ್ನೇ ಕಳೆದುಕೊಂಡಿದ್ದಾರೆ. ನೀವು ಇಂದಿಗೂ ಉಳಿದದ್ದು ಹೇಗೆ? ಜಡಜನಾಭನಿತ್ತಂತ ವರದ ಪ್ರಭಾವದಿಂದ. ಅಂತೆಯೇ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು, ಬಾಳಬೇಕು ಎನ್ನುವಂತ ಆಶೆ ನಿಮಗುಂಟು ಅಂತಾದ್ರೆ ದೊರೆಯೇ, ನಿಮ್ಮ ಮನಸ್ಸಿನಲ್ಲಿರುವಂತಹ ಮೂರ್ಖತೆಯನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿಯಾಗಿರುವಂತಹ ಮಹಾತಾಯಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡಬಟ್ಟೆ ಉಂಟಾದ್ರೆ ಅವಳ ಅನುಗ್ರಹದಿಂದ ನಮಗೆ ಬದುಕಬಹುದು. ಅಲ್ಲ ಪ್ರಭು, ಅಲ್ಲಿರುವಂತ ತರುಣಿಯನ್ನು ಕರೆತರುವುದಕ್ಕಾಗದೆ ಹೋದರೆ ನಿಮ್ಮ ವರದಲ್ಲಿ ಕಂಡು ದೇವಿಯರು ಸರ್ವಜಪತಿ ತಪ್ಪಳೆಯನ್ನು ಬರಲು ಹಾಗಾಗಿದೆ. ಕೋಟಿ ಸಂಖ್ಯೆಯ ದೈತ್ಯರನ್ನು ಸೇರಿಸಿಕೊಳ್ತೇನೆ. ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಕೊಂಡು ಅದೇಶವಾಗಿ ಬಂದಿದ್ದಾರೆ. ಇದೇ ತಾನೇ ಕದಂಬವನ. ರೋಮಾಂಚನವಾಗುತ್ತಾ ಇವೆ. ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವರೇನು ರಕ್ತ ಬೀಜನಲ್ಲ. ಆದರೆ ಇಂತಹ ಭಯಾನಕವಾದಂತಹ ಅರಣ್ಯವನ್ನು ಮನಸ್ಸಿನಲ್ಲಿಯೂ ಕೂಡ ಕಲ್ಪಿಸಿಕೊಂಡವನು ನಾನಲ್ಲ. ಹೌದು, ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎನ್ನುವುದನ್ನು ಹೇಳಿ ಕೇಳಿ ನಾವು ತಿಳಿದುಕೊಂಡಿದ್ದೇವೆ ಹೊರತು ಪ್ರತ್ಯಕ್ಷ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಯಾರೂ ಬರುವುದೂ ಇಲ್ಲ, ಬಂದವರು ಹಿಂದೆ ಹೋಗುವುದೂ ಇಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಏನೋ ಶ್ರೀದೇವಿಯ ಕಾರುಣ್ಯದಿಂದ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಮನೋವೇಗದ ಬಲಹುಳ್ಳಂತಹ ಚನ್ನಮುಂಡರು ಪ್ರಥಮವಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರು ನಡೆದು ಬಂದಂತಹ ದಾರಿಯನ್ನು ಅನುಸರಿಸಿಕೊಂಡು ನಮಗೀಗ ಬರುವುದಕ್ಕಾಗಿದೆ. ಆಶ್ಚರ್ಯ. ಮಧ್ಯಾಹ್ನದ ಹೊತ್ತಿನಲ್ಲಿಯೂ ಕೂಡ ಸೂರ್ಯನ ಕಿರಣ ಸೋಕದೇ ಇರುವಂತಹ ವನವಂತೆ ಇದು. ಇಂದು ಹಾಗಲ್ಲ, ಯಾವುದೋ ರತ್ನಜ್ಯೋತಿಯಿಂದ ವನವೆಲ್ಲ ವಿಕಸಿತವಾಗಿದೆ. ವನ ವನಿತೆ ವಾಸಂತಿಗೆಯಾಗಿದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಡಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ಅರಣ್ಯದಲ್ಲಿ ವ್ಯತ್ಯಾಸ ಆಗುವುದಕ್ಕೆ ಕಾರಣ ಮತ್ತೇನೂ ಅಲ್ಲ, ಶ್ರೀದೇವಿ ಮಹಾತ್ಮ್ಯ ಅಲ್ಲದೆ ಇನ್ನೇನೂ ಅಲ್ಲ. ದೇವಿಯ ದಿವ್ಯ ಸಾನ್ನಿಧ್ಯದಲ್ಲಿ ಸಂಗೀತದ ಲಹರಿ ಒಂದು ಕೇಳಿಸುತ್ತಾ ಇವೆ. ಅದನ್ನೇ ಅನುಸರಿಸಿಕೊಂಡು ಮುಂದುವರಿಯುತ್ತೇನಂತೆ. ಕಲಿರಕ್ಕ ಬೀಜನು ನೋಡಿದನು
ಪಾಡಿದನು ಕಲಿ ರಕ್ತ ಬೀಜನು ಗಯವಾದಿ ಕುಳಿದ ಕಿವಿಯನು ನೋಡಿದನು ಪಾಡಿದನು ತನ್ನೊಳಗೆ ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ ಇವಳನು ತಿಳಿಯದಿ ಇನಿತಾಯ್ತೆ ಮಾಡಲಿ ಕೆಟಾನ ಮಾಡಲಿನೇನ್ ಅಕಟ ಶುಂಭದ ಗೂಡೆ ಭಾಷೆಯ ಗೈದು ಬಂದಿಗೆ ಮಾಡಲಿನ್ನೇನ ಕಟ ಇನ್ನೇನ ಮಾಡಲಿ ಏನು ಮಾಡಲಿ ಶುಂಭದ ಗೂಡೆ ಭಾಷೆಯ ಗೈದು ಬಂದಿಯೇ ಕೇಡು ಇವಳಿಯು ಬದ್ಧ ಕೇಡು ಇವಳಿಯು ಬದ್ಧ ಆದರೂ ಮಾತನಾಡಿಸುವೆ ಎನ್ನುತ್ತಾ ನೋಡಿದನು ಪಾಡಿದನು ಪಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಗ ನಮೋ ನಮಗ ಎನ್ನುತ್ತ ನೋಡಿದನು ಪಾಡಿದನು ಜಯ 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 ಆ ಆ ಆ ಜಯ ಜಯ ಎನ್ನುವಂತಹ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇವೆ. ನೋಡಿದೆ, ನನ್ನನ್ನೇ ನಾನು ಮರೆತ ಅನುಭವ ನನಗಾಗುತ್ತಾ ಇವೆ. ನೋಡಿದೆ, ನೋಡಿದನು ಕಲಿ ರಕ್ತ ಬೀಜ. ಇದರರ್ಥ ರಕ್ತ ಬೀಜ ಬಲಾನ್ವಿತನಿದ್ದಾನೆ, ಪರಾಕ್ರಮಿ ಇದ್ದಾನೆ ಎನ್ನುವುದಲ್ಲ. ದಿವ್ಯವಾದಂತಹ ಮಂಗಳವಾದಂತಹ ರೂಪವನ್ನು ನೋಡಿ ರಕ್ತ ಬೀಜ ನಿನ್ನ ಜೀವನದಲ್ಲಿ ಇನ್ನೂ ಕಲಿಯುವುದಕ್ಕಿದೆ. ರಕ್ತ ಬೀಜ ಕಲಿ ರಕ್ತ ಬೀಜ ಎನ್ನುವ ಹಾಗೆ ನನ್ನ ಮನಸ್ಸೇ ನನ್ನನ್ನು ಎಚ್ಚರಿಸುತ್ತಾ ಇವೆ. ನೋಡಿದೆ, ಆಹಾ ಆಹಾ, ಕೋಟಿ ಸೂರ್ಯ ಪ್ರಕಾಶದಿಂದ ಮಂಗಳಾಕಾರವಾಗಿ ಕಂಗೊಳಿಸುತ್ತಿರುವಂತಹ ಮಹಾ ಚೈತನ್ಯ ಸ್ವರೂಪಿಯನ್ನು ನೋಡಿದೆ. ಆಕಾಶದಿಂದ ಇಳಿಬಿಟ್ಟಂತಹ ಸ್ವರ್ಣದ ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಂತಹ ಶಿವೆಯನ್ನು ನೋಡಿದೆ. ಇತ್ತಿಂದತ್ತ ಅತ್ತಿಂದಿತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ತು ವರ್ತಮಾನವನ್ನು ತಿಳಿದು ನಾನು ವ್ಯವಹರಿಸುವವಳು ಎನ್ನುವುದನ್ನೇ ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಹಣೆಯಲ್ಲಿ ಮತ್ತೊಂದು ಕಣ್ಣನ್ನು ಹೊಂದಿ ಪ್ರಪಂಚದಲ್ಲಿ ಯಾರು ಕಾಮ ಹಾಗೆ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ
ಇಂತಹ ಅನಾಹುತವೆಲ್ಲವೂ ನಡೆದು ಹೋಯಿತು. ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ನಮ್ಮ ದೊರೆ ಬಯಸಿದನಲ್ಲ. ಹೌದು, ಅತ್ಯುನ್ನತಿ ಪತನ ಹೇತು ಅಂತ ಹೇಳ್ತಾರೆ. ಏರಬಾರದಷ್ಟು ಎತ್ತರಕ್ಕೆ ಏರಿದ ಅಂತಾದರೆ ಒಂದಲ್ಲ ಒಂದು ದಿವಸ ಪ್ರಪಾತಕ್ಕೆ ಬೀಳಲೇಬೇಕು. ಈಕೆಯನ್ನು ಬಯಸುವುದರ ಮೂಲಕ ನಮ್ಮ ದೊರೆ ತನ್ನ ಗೋರಿಯನ್ನೇ ತೋಡಿಕೊಳ್ಳುತ್ತಾರೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಶಿವ 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 ಶಿವ, ಏನು ಮಾಡಲಿ ನಾನು? ಶುಂಭದೊರೆಯಲ್ಲಿ ಭಾಷೆಯನ್ನಿತ್ತು ಬಂದಿದ್ದೇನೆ, ಅಲ್ಲಿರುವಂತಹ ತರುಣಿಯನ್ನು ಕರೆತರುತ್ತೇನೆ ಎನ್ನುವ ಹಾಗೆ ಸಾಧ್ಯವೇ? ನನ್ನಲ್ಲಿರುವಂತಹ ಪರಾಕ್ರಮವನ್ನು ನಾನು ವಿನಿಯೋಗಿಸಿದೆ ಅಂತಾದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನವರನ್ನು ಉಳಿಸಿಕೊಳ್ಳಬೇಕು, ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ಮಾರ್ಗ ಒಂದಿದೆ. ಭಕ್ತಿ ಗೊಲಿಯುತ್ತಾಳಂತೆ ದೇವಿ, ಭಕ್ತಿ ಗೊಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಮನಸ್ಸನ್ನು ಮೆಚ್ಚಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಏಳಾಂಕ ನಿಭವತ್ರಿ ನೀನೇ ನೆಲಗೆ, ನೀನೇ ನೆಲಗೆ ಅಮ್ಮ. ಜನನಿ ಜಡಾಂಕ ನಿಭವತ್ರೆ ನೀನೇ ನೆಲಗೆ, ನೀನೇ ನೆಲಗೆ ಶುಂಭ ದಾನವ ಬಯದಿದರೆ, ಶುಂಭ ದಾನವ ಬಯದಿದರೆ ಸಾನುರಾಗದಿಯೇ ವರಿಸದೆ ಶೌರ್ಯದಿಂದಲೇ, ಸಾನುರಾಗದೆ ವರಿಸದೆ ಶೌರ್ಯದಿಂದಲೇ ಚೂಡಿಯ ಬಯಸಿದರೆ ಅಮ್ಮ. ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವ ಮಂಗಳೇ. ಭಾವಿಸದಿರು ಶೋಣಿತಾಪುರದ ಪ್ರಧಾನ ಮಾತ್ಯ ಕಳಿರತ್ನ ಬೀಜ ಎನ್ನುವ ಹಾಗೆ ನನ್ನ ಹೆಸರು ತಾಯಿ. ಏಳಾಂಕ ನಿಭವತ್ರಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಚಂಡಮುಂಡನ ಮೂಲಕ ಕೇಳಿ ತಿಳಿದಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವಂತಹ ಮನಸ್ಸು ಮಾಡಿದ್ದಾನೆ. ತಾಯೇ, ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೋ ಅಂತೆಯೇ ಪುರುಷ ಪ್ರಧಾನವಾದಂತಹ ಈ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟು ಮೇಲ್ಮಟ್ಟದಲ್ಲಿದ್ದರೂ ಕೂಡ ಜೊತೆಯಲ್ಲಿ ಒಬ್ಬ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ಉಂಟು ಅಂತಾದ್ರೆ ಶುಂಭ ದಾನವನಿಗಲ್ಲದೆ ಅನ್ಯರಿಗಿಲ್ಲ ಎನ್ನುವ ಹಾಗೆ ಆತರ ತೀರ್ಮಾನ ತಾಯಿ. ಅಮ್ಮ, ನೀನು ಕೈ ಹಿಡಿದದ್ದೇ ಹೌದಾದರೆ ಪ್ರಪಂಚದಲ್ಲಿ ಯಾರು ತಾನೇ ಉದ್ಧಾರ ಹೊಂದುವುದಕ್ಕೆ ಸಾಧ್ಯವಿಲ್ಲ. ತಾಯಿಯಾದವಳು ಶಿಶುವಿನ ಕೈ ಹಿಡಿದು ಮುನ್ನಡೆಸುವಂತೆ ಉದ್ಧರಿಸುವಂತೆ ನನ್ನ ದೊರೆಯ ಕೈ ಹಿಡಿದು ಉದ್ಧರಿಸುವುದಕ್ಕಾಗಿ ಅರಮನೆಯನ್ನು ಬೆಳಗುವುದಕ್ಕಾಗಿ ನನ್ನ ಜೊತೆಯಲ್ಲಿ ಬರುವೆಯಾ ಅಮ್ಮ? ರಕ್ತಬೀಜ, ನೀನಾಡಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆ, ಸಂತೋಷವಾಯಿತು. ನೀನು ಕೇಳಿಕೊಂಡಂತೆ ನಡೆಯಬೇಕಾದ್ರೆ ಒಂದು ತೊಡಕೆ ಎದುರಾಗ್ತದೆ. ನಿನಗೂ ತೊಡಕೆ? ಏನಮ್ಮ? ನನ್ನ ತೀರ್ಮಾನವನ್ನು ಸಂಧಾನಕ್ಕೆ ಬಂದಂತಹ ಸುಗ್ರೀವನಲ್ಲಿ ಈ ಮೊದಲೇ ಹೇಳಿ ಕಳುಹಿದ್ದೇನೆ. ಅದನ್ನ ಅರಿತು ನಿನ್ನ ಒಡೆಯ ದುರಕ್ಕಾಗಿ ಬರಬೇಕಿತ್ತು, ಬರಲಿಲ್ಲ. ಆದ್ದರಿಂದ ನಿನ್ನ ಒಡೆಯನಲ್ಲಿ ಸಂಶಯ ಕಾಡುತ್ತಾ ಇದೆ. ನನ್ನನ್ನು ವರಿಸುವಂತಹ ಸಾಮರ್ಥ್ಯ ನಿನ್ನ ಒಡೆಯನಿಗಿದೆಯೇ? ಮೂರು ಲೋಕದ ದೊರೆಯಾಗಿ ಸ್ವತಂತ್ರರಾಗಿ ಆಳ್ವಿಕೆ ಮಾಡುತ್ತಾ ಇದ್ದ. ರೂಪದಲ್ಲಿ ಸಮಾನತೆ ಉಂಟೆ? ಮನ್ಮಥನಿಗಿಂತಲೂ ಮಿಗಿಲಾದ ಸೌಂದರ್ಯ ಹೊಂದಿದ್ದಾನೆ. ಎಷ್ಟಾದ್ರೂ ಆತನಪ್ಪ ದುಷ್ಟನು ದುರ್ಮತಿಯೂ ಆಗಿರುವಂತಹ ಆತ ಈ ಕಾಲದಲ್ಲಿ ಕಾಮಾಂಧನಾಗಿ ವ್ಯವಹರಿಸುತ್ತಾ ಇದ್ದಾನೆ. ಅಲ್ಲ ಅಂತಾದರೆ ನೀನು ಹೋಗಿ ಆತನನ್ನು ಮದುವೆಯಾದರೂ ಕೂಡ ನಿನ್ನನ್ನಾಳುವುದಕ್ಕೋ ಬಾಳುವುದಕ್ಕೋ ತಾಯಿ ಹೆತ್ತ ಮಗನಾದಂತಹ ಆತನಿಗೆ ಸಾಧ್ಯವೇ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲವಮ್ಮ. ಅಷ್ಟು ತಿಳಿಯದೆ ಇರುವಂತಹ ಅಲ್ಪಮತಿ ಏನು ರಕ್ತಬೀಜವಲ್ಲ. ಆದರೂ ಬರುವುದಕ್ಕೆ ಕಾರಣವಿದೆಯೇ ತಾಯಿ? ಕಿಚ್ಚ ಮಾತ್ರದಿಂದ ಪ್ರಪಂಚವನ್ನೇ ಬದಲಾಯಿಸುವಂತಹ ಶಕ್ತಿ ಸಾಮರ್ಥ್ಯ ನಿನಗಿದೆ. ಎಂತಹ ವ್ಯಕ್ತಿಯನ್ನು ಶಕ್ತಿಯನ್ನು ಬದಲಾಯಿಸುವುದಕ್ಕೆ ನಿನಗೆ ಬರ್ತದೆ. ನಮ್ಮ ದೊರೆಯನ್ನು ಬದಲಾಯಿಸುವುದಕ್ಕೋ ಮನಸ್ಸನ್ನು ತಿದ್ದುವುದಕ್ಕೋ ನಿನಗೇನು ಕಷ್ಟವೇ ಹೇಳು ಅಮ್ಮ. ಪರಮ ಪಾವನೆಯಾಗಿರುವಂತಹ ನಿನ್ನ ಎಡಕಾಲಿನ
ಪಾದವನ್ನು ಶೋಣಿತದ ಮಣ್ಣಿಗೆ ಊರಿದೆ ಅಂತಾದ್ರೆ ಆ ಮಣ್ಣು ಚಿನ್ನವಾಗುತ್ತದೆ ತಾಯಿ. ಶೋಣಿತಾಪುರವೇ ಪರಮ ಪಾವನವಾಗುವುದಕ್ಕೆ ಸಾಧ್ಯವಿದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರ್ಜನರೆಲ್ಲ ಸಜ್ಜನರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ. ಮಾತ್ರವಲ್ಲವಮ್ಮ, ನಿನ್ನನ್ನು ಪಡೆಯುವಂತಹ ಮನಸ್ಸುಳ್ಳ ಆ ದಾನವನ ಮನಸ್ಸೇ ಬದಲಾವಣೆಯಾಗುತ್ತದೆ. ನಿನ್ನ ಕಾಲು ಹಿಡಿಯುತ್ತಾನೆ, ಕ್ಷಮೆಯನ್ನು ಯಾಚಿಸ್ತಾನೆ, ಗರ್ಭಗುಡಿಯನ್ನು ಕಟ್ಟುವುದರ ಮೂಲಕ ಮಂಗಳಾರತಿಯನ್ನು ಬೆಳಗುತ್ತಾರೆ ತಾಯಿ. ನಿನ್ನ ಸದ್ಭಕ್ತನಾಗಿ ಪರಿವರ್ತನೆ ಹೊಂದುವುದಕ್ಕೆ ಸಾಧ್ಯ. ಆದ್ದರಿಂದ ನಮ್ಮವರ ಮೇಲೆ ಅನುಗ್ರಹದ ದೃಷ್ಟಿಯನ್ನು ಬೀರಿ ಬಾ ಅಮ್ಮ. ರಕ್ತಬೀಜ, ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ. ನಿನ್ನ ಭಕ್ತಿ ನಾನು ಮೆಚ್ಚಿದ್ದೇನೆ. ಕೊನೆಗೂ ನಿನ್ನ ಒಡೆಯನನ್ನೇ ನೀನು ಹೊಗಳುತ್ತಾ ಇದ್ದಿ. ಯಾಕೆಂದು ತಿಳಿಯಿತು. ಆತನ ಉಪ್ಪನ್ನವನ್ನು ಉಂಡವ ನೀನು. ಆತನ ಋಣವನ್ನು ತೀರಿಸಬೇಕಾದ ಕರ್ತವ್ಯವೇ ಸರಿ. ಆದರೆ ಏನು ಮಾಡೋಣ, ನೀನಾಡಿದ ಮಾತಿಗೆ ನಾನು ಒಪ್ಪುವುದಿಲ್ಲ. ಒಂದು ವೇಳೆ ನನ್ನನ್ನು ವರಿಸುವಂತಹ ಸಾಮರ್ಥ್ಯ ನಿನ್ನ ಒಡೆಯನಿಗಿದ್ದರೆ ನೇರವಾಗಿ ಕಾಳಗಕ್ಕೆ ಬರಬೇಕಿತ್ತು. ಅದರ ಬದಲು ಅಲ್ಪರಾದಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೊಲ್ಲಿಸಿದ ಗಣಹೇಡಿಯಂತೆ ಅರಮನೆ ಕುಳಿತಿದ್ದಲ್ಲ ನಿನ್ನ ಒಡೆಯನ ಸಂಡ ಅಹಂಕಾರಿಣಿ, ನನ್ನ ಭಕ್ತಿಯನ್ನು ತಿರಸ್ಕರಿಸಿದೆಯಾ? ದೊರೆಯನ್ನು ನಿಂದಿಸಿದೆಯಾ? ನಿನ್ನ ತುರುವಿಗೆ ಸಲ್ಲಿಸಿದೆ. ನನಗಿನಲ್ಲಿ ಹೋರಾಡಿ ಶರೀರಕ್ಕೆ ಆಯಾಸವಾಗ್ತಾ ಇದೆ. ಅಷ್ಟರವರೆಗೆ ಈತನ ಜೊತೆ ಕಾಳಗವನ್ನು ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಆವರಿಸಿ ಸಪ್ತ ಮಾತಿಗೆ ಅನುಸರಿಸುತ್ತೇನೆ. ಏನು ಆಶ್ಚರ್ಯವಿದೋ? ಸಪ್ತ ಮಾತಿಗೆ ಅನುಪರಾಧತೆ ಇದ್ದಾಳೆ. ವಜ್ರಾಯುಧದಿಂದ ಹಣೆಗೆ ಹೊಡೆದು ಬಿಟ್ಟವಲ್ಲ. ಒಳ್ಳೆಯದಾಯಿತು, ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದೇನೆ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಹೀರಿನ ಕುತವನೆಲ್ಲ